ರಾಷ್ಟ್ರಧ್ವಜಾರೋಹಣಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಹಿಂದೇಟು ಹಾಕಿರ್ತಕ್ಕಂಥದ್ದು. ವಿಧಾನಸಭೆಯಲ್ಲಿ ಸಚಿವ ಜಮೀರ್ ಪತ್ರದ ಮೇಲೆ ಚರ್ಚೆ ನಡೆಯಿತು. ಬಿಸಿ ಬಿಸಿ ಚರ್ಚೆ. ಸಭಾತ್ಯಾಗ ಮಾಡಿ ಬಿಜೆಪಿ ಜೆಡಿಎಸ್ ಶಾಸಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶಭರಿತರಾಗಿ ಹೊರಬಂದರು. ಜಮೀರ್ ಪತ್ರದ ಬಗ್ಗೆ ಶಾಸಕ ಸುನಿಲ್ ಕುಮಾರ್ ಪ್ರಸ್ತಾಪ ಮಾಡಿದ್ರು. ಧ್ವಜಾರೋಹಣ ಮಾಡೋದಕ್ಕೆ ಹೋಗಲ್ಲ ಅಂತ ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿಗಳು ಒಪ್ಪಿಗೆ ಸೂಚಿಸಿ ಬದಲಾವಣೆ ಕೂಡ ಮಾಡ್ತಾರೆ. ರಾಷ್ಟ್ರೀಯ ಧ್ವಜಕ್ಕೆ ರಾಷ್ಟ್ರೀಯತೆಗೆ ಗೌರವ ಎಲ್ಲಿದೆ ಅಂತ ಸುನಿಲ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಮಯ ಇಲ್ಲ ಅಂದ ಮೇಲೆ ಯಾಕೆ ಮಂತ್ರಿ ಮಾಡಿದ್ದೀರಿ, ಮಂತ್ರಿ ಸ್ಥಾನದಿಂದ ತೆಗೆದುಬಿಡಿ ಅಂತ ಶಾಸಕ ಸುನಿಲ್ ಕುಮಾರ್ ಒತ್ತಾಯಿಸಿದ್ರು. ಬಳಿಕ ದೋಸ್ತಿ ನಾಯಕರು ಸಭಾತ್ಯಾಗ ಮಾಡಿ ಹೊರಬಂದರು. ನಿಮ್ ಮಾನಸ ನಿಮ್ಗೆ ಏನು ಆರೋಗ್ಯದ ದೃಷ್ಟಿಯಿಂದ ಸರ್ ಪರಮೇಶ್ವರ ಅವರೇ, ಈ ಪತ್ರದಲ್ಲಿ ನೀವೇ ಬಂದ್ಬಿಡಿ ಆರೋಗ್ಯ ಸಮಸ್ಯೆ ಇದೆ ಅಂತ ತಿದ್ದುಪಡಿ ಮಾಡ್ಕೊಂಡು. ಮಾನ್ಯ ವಸತಿ ಸಚಿವರಾದಂತ ಜಮೀರ್ ಅಹಮದ್ ಅವರು ಒಂದು ಪತ್ರ ಬರೆದಿದ್ದಾರೆ. ರಾಷ್ಟ್ರ ನಾಳೆ ಸ್ವಾತಂತ್ರ್ಯ ದಿನಾಚರಣಾ ಕಾರ್ಯಕ್ರಮಕ್ಕೆ ನನಗೆ ಹೋಗ್ಲಿಕ್ಕಾಗಲ್ಲ, ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಾಗಲ್ಲ ಅಂತ ಒಬ್ಬ ಸಚಿವ ಪತ್ರ ಕೊಟ್ರೆ ರಾಷ್ಟ್ರೀಯ ದಿನಾಚರಣೆಗೆ ಎಷ್ಟು ದೊಡ್ಡ ಪ್ರಮಾಣದ ಮಹತ್ವ ಕೊಟ್ಟಿದೆ ಅಂತ ಗೊತ್ತಿದೆ. ನನಗೆ ಸಮಯದ ಅವಕಾಶ ಇಲ್ಲ, ರಾಷ್ಟ್ರೀಯ ದಿನಕ್ಕೆ ನಾನು ಬರ್ಲಿಕ್ಕಾಗಲ್ಲ ಅಂತ ಒಬ್ಬ ಸಚಿವ ಹೇಳಿದ್ರೆ ಅಂತ ಸಚಿವನ ಯಾಕೆ ಇಟ್ಕೋತೀರಿ? ಮತ್ತೆ ರಾಷ್ಟ್ರಧ್ವಜವನ್ನು ಆರಿಸಲಿಕ್ಕೆ ಆಗದಷ್ಟು ದೊಡ್ಡ ವ್ಯಕ್ತಿತ್ವ ಯಾರ್ದಾಗಾರೆ? ಒಬ್ಬ ಸಚಿವ ಈ ರೀತಿ ಪತ್ರವನ್ನ ಕೊಟ್ಟಿದ್ದನ್ನ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ ನಾಳೆ ರಾಷ್ಟ್ರಧ್ವಜ ಸ್ವಾತಂತ್ರ್ಯೋತ್ಸವ ಆಚರಣೆ ಯಾರಿಗೋಸ್ಕರ? ಬಹಳ ದೊಡ್ಡ ದೊಡ್ಡ ಸ್ವಾತಂತ್ರ್ಯ ಆಚರಣೆಯನ್ನು ಮಾಡ್ತಾ ಒಬ್ಬ ಸಚಿವ ಪತ್ರವನ್ನು ಅಧಿಕೃತವಾಗಿ ಕೊಟ್ಟಿದ್ದಾರೆ, ನಾನು ಹೋಗಲ್ಲ, ನನಗೆ ಸಮಯದ ಅವಕಾಶ ಇಲ್ಲ ಅಂತ. ಅದನ್ನು ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ, ಬದಲಾಯಿಸ್ತಾರೆ ಅಂತಂದ್ರೆ ಏನ್ ರಾಷ್ಟ್ರೀಯ ಧ್ವಜಕ್ಕೆ ರಾಷ್ಟ್ರೀಯ ಆಚರಣೆ ಗೌರವ ಇಲ್ಲೇನೋ? ಸಮಯದ ಸ್ವಾತಂತ್ರ್ಯ ದಿನಾಚರಣೆಗೆ ಹೋಗ್ಲಿಕ್ಕೆ ಆಗದಲ್ಲೇ ಇರುವಂತ ಸಚಿವ ಯಾಕಿರ್ಬೇಕಾದ್ರೆ ಸದನದಲ್ಲಿ? ಅಧ್ಯಕ್ಷರೇ, ಅವರು ಜಿಲ್ಲೆ ಇಲ್ಲ ಮಾನ್ಯ ಅಲೋಕೇಶನ್ ಮಾಡುವಾಗ ಏನ್ ಬರ್ದಿದ್ದಾರೆ ಅಂತ ಓದ್ಲಾ ನಾನು? ಏನ್ ಬರ್ದಿದ್ದಾರೆ ಅಂತ ಓದ್ಲಾ? ಏನ್ ಬರ್ದಿದ್ದಾರೆ ಮಾಡುವಾಗ ಅಲ್ಲ ಮಾನ್ಯ ಅಧ್ಯಕ್ಷ, ಏನ್ ಬರ್ದಿದ್ದಾರೆ ಅಂತಂದ್ರೆ ಆಯ್ತು, ಜಿಲ್ಲಾ ಅಲೋಕೇಶನ್ಸ್ ಮಾಡುವಾಗ ಅವ್ರಿಗೆ ಆ ಜಿಲ್ಲೆ ಹಿಂದೆ ಇದ್ರು, ಅದು ಬೇಡ, ಬೇರೆ ಜಿಲ್ಲೆ ಕೊಡಿ ಅನ್ನೋ ಇದನ್ನ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಮಾನ್ಯ ಅಧ್ಯಕ್ಷೆ, ಆರೋಗ್ಯ ಸರಿ ಇಲ್ಲ ಹೋಗೋದಕ್ಕೆ ಒಬ್ಬ ಸಚಿವರಿಗೆ ಆದ್ಯತೆ ಯಾವುದು ಅಂತ ಅವರೇ ಬರೆದಿರೋ ಪತ್ರದಲ್ಲಿ ಆದ್ಯತೆ ಯಾವುದು ಅಂತ ಹೇಳ್ತಾರೆ. ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಬಿಬಿಎಂಪಿ ಸೇರಿದಂತೆ ಪ್ರೊಟೆಸ್ಟ್ ಅಲ್ಲ, ನಾನು ಹೇಳೋದು ಮನವಿ ಮಾಡಿಕೊಂಡಿದ್ದಾರೆ, ಬೇರೆ ಜಿಲ್ಲೆ ಕೊಡ್ಲಿ ಅಂತ. ಮಾನ್ಯ ಕಂದಾಯ ಸಚಿವರೇ, ಒಬ್ಬ ಸಚಿವನಿಗೆ ಪ್ರೌಡ್, ನಾನು ಜಿಲ್ಲಾ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸ್ತೀನಿ ಅನ್ನುವಂಥದ್ದು ಒಂದು ಗೌರವದ ಸಂಕೇತ. ನನಗೆ ಸಮಯದ ಅವಕಾಶ ಇಲ್ಲ, ನನ್ಗೆ ಕೊಡಿ, ಚೇಂಜ್ ಮಾಡಿ ಅಂತ ಹೇಳ್ತೀರಿ ಅಂತಂದ್ರೆ ಅಂತ ಸಮಯನೇ ಇಲ್ಲ ಅಂದ್ಮೇಲೆ ಸಚಿವನ ಯಾಕೆ ಇಟ್ಕೊಳ್ತೀರಿ ನೀವು? ರಾಷ್ಟ್ರಧ್ವಜ ವರ್ಷಕ್ಕೆ ಸಮಯ ಇಲ್ಲ. ಅವ್ರು ಹೇಳಿದಾರೆ ಇಲ್ಲಿ 15/8/2026 ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ ಹೊಣೆಯಾರಣಕ್ಕೆ ನೀಡಿದ್ದು ನಾನು ಹಾಜರಾಗಲು ಸಾಧ್ಯವಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಏನ್ ಹಂಗಾರರ್ಥ? ಏನ್ ಆರೋಗ್ಯ? ಯಾರ ಆರೋಗ್ಯ? ಸುಮ್ಮನೆ ನೋಡಿ, ಈ ತರದನ್ನೆಲ್ಲ ರಾಜ್ಯ ಜನ ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ನೀವು ಇಲ್ಲಿ ವಿಧಾನಸೌಧದೊಳಗೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದಾಗ್ಲೂ ಮೌನವಾಗಿರ್ತೀರಿ. ಒಬ್ಬ ಸಚಿವ ರಾಷ್ಟ್ರಧ್ವಜವನ್ನು ಆರಿಸ್ಲಿಕ್ಕೆ ನಾನು ಹೋಗಲ್ಲ ಅಂತಂದಾಗ್ಲೂ ಕೂಡ ಮಾತಾಡ್ತೀರಿ ಅಂತಂದ್ರೆ ಪರಮೇಶ್ವರ ಅವರೇ, ಇದನ್ನ ಸಮರ್ಥನೆ ಮಾಡ್ಕೋಬೇಡಿ ನೀವು. ಇಂಥ ಸಚಿವ ಮಾಡಿಯಲ್ಲ, ಯಾರು ಬೇಡ ಈಗ ಆ ಸಚಿವನ ಇಟ್ಕೊಳ್ಳಿ, ಆ ಜಿಲ್ಲೆಗೆ ಬೇರೆಯವ್ರನ್ನ ಕಳಿಸಿ. ಜಿಲ್ಲೆ ಬೇರೆ ಸರ್, ನೀವು ಉಸ್ತುವಾರಿ ಸಚಿವರನ್ನ ಚೇಂಜ್ ಮಾಡಲಿಕ್ಕೆ ಒಂದು ವಾದ ಇಲ್ಲ. ಸ್ವಾತಂತ್ರ್ಯೋತ್ಸವಕ್ಕೆ ನಾನು ಹೋಗಲ್ಲ ಅಂತಂದ್ರೆ ಏನರ್ಥ ಇದೆ? ನಾಟ್ ಇನ್ ಪ್ರೊಟೆಸ್ಟ್ ಅವರು ಕೇಳಿರೋದು, ಅವ್ರು ಬೇರೆ ಆಲ್ಟರ್ನೇಟಿವ್ ಜಿಲ್ಲೆಗೆ ಹೋಗೋದಕ್ಕೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಈ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ. ಏನ್ ಉತ್ತರ ಕೊಡೋದ್ರೆ? ಏನ್ ಉತ್ತರ ಕೊಡ್ಬೇಕು ನಿಮ್ಗೆ? ಉತ್ತರ ಏನು? ಒಬ್ಬ ಮಂತ್ರಿ ದೇಶ ನಿಮ್ಗೆ ಅವ್ರಿಗೇನು ಆರೋಗ್ಯದ ದೃಷ್ಟಿಯಿಂದ ಸರ್ ಪರಮೇಶ್ವರ ಅವರೇ, ಈ ಪತ್ರದಲ್ಲಿ ನೀವೇ ಬಂದ್ಬಿಡಿ ಆರೋಗ್ಯ ಸಮಸ್ಯೆ ಇದೆ ಅಂತ ನೀವೊಂಚೂರು ತಿದ್ದುಪಡಿ ಮಾಡ್ಕೊಡಿ ಸರ್. ಆರೋಗ್ಯ ಅಂತ ತಿದ್ದುಪಡಿ ಮಾಡ್ಕೊಡಿ. ಏನ್ ಸರ್ ನೀವು ಆರೋಗ್ಯ? ಯಾವ ಆರೋಗ್ಯ? ನಿಮ್ ಮಾನಸಿಕತೆಗೆ ಆರೋಗ್ಯ ಬಂದಿದೆ, ವ್ಯತ್ಯಾಸ ಆಗಿದೆ. ಈಗ ಸಭಾಧ್ಯಕ್ಷರು ಇವತ್ತು ಬಂದು ಹೋಗಿದ್ದಾರೆ ಅಲ್ಲ, 50 ವರ್ಷ ಇವರು ಧ್ವಜಾರೋಹಣ ಮಾಡಿಲ್ಲ. ಆರೋಗ್ಯ ಶಾಖೆ